ನಿನ್ನ ಗಂಡ ಎಂಥವನು ಅಂತ ಹೇಳಿ ಅವನ ಬಾಯಿಂದಲೇ ಹೇಳ್ತಾ ಇದ್ದಾನೆ. ಕೇಳಿಸ್ಕೊಳ್ಳಿ, ಇದನ್ನು ಕೇಳಿಸ್ಕೊಂಡು ಮಾತಾಡು. ನನ್ನ ಗಂಡ ಅಂಥವನಲ್ಲ, ನನ್ನ ಗಂಡ ಅಂಥವನಲ್ಲ, ಹೇಳಿಕೆ ಮಾತು ಕೇಳ್ಕೊಂಡು ಬಂದಿದ್ಯಾ ನೀನು. ಯಾರೋ ಹೇಳ್ಕೊಟ್ಟವ್ರೆ ಅಂತ ಹೇಳಿ ಮಾತಾಡ್ತಾ ಇದೆಯಲ್ಲ ನೀನು. ಇದನ್ನು ಕೇಳಿಸ್ಕೊ, ಇದನ್ನು ಕೇಳಿಸ್ಕೊಂಡಿದ್ದಾದ ಮೇಲೆ ನೀನು ಮಾತಾಡು. ಸುಮ್ಮನೆ ಮಾತಾಡ್ಬಿಟ್ಟಿದ್ದಿ ಅಂದ್ರು ನೋಡು, ನಾನು ಸರಿ ಇರೋದಿಲ್ಲ. ಅಜ್ಜಿ ಕೆಂಚಜ್ಜಿ ನೋಡಿ, ನಾನು ಕದ್ದಿದ್ದೀನಿ ಅಂತ ಮಾತ್ರ ಯಾರ ತಾಗೂ ಹೇಳ್ಬೇಡ. ಕೊಡ್ತೀನಿ 10,000 ಅಲ್ಲ 20,000 ಕೊಡ್ತೀನಿ ಅಜ್ಜಿ, ಆದರೆ ಯಾರ ತಾಗೂ ಹೇಳೋಕೆ ಹೋಗ್ಬೇಡ, ಸರಿನಾ ನೀನು? ಹಾಂ, ಕೊಡ್ತೀನಿ ನಾನು ನಿನಗೆ. ನನಗೆ ಒಂಥರ ಭಯ ಆದಂಗೆ ಆಗ್ತೈತೆ. ನಾನು ನೀನು ನೋಡಿಲ್ಲ ಅಂದ್ಕೊಂಡೆ, ಆದರೂ ನೋಡಿದ್ಯಾ. ಏನು ಮಾಡೋಣ, ಕೊಡ್ತೀನಿ 20,000 ಕೊಡ್ತೀನಿ ಬಿಡು. ಅವನ ಬಾಯಿಂದಲೇ ಹೇಳ್ತಾ ಇದ್ದಾನೆ ನಿನ್ನ ಗಂಡ. ಇದಕ್ಕಿನ್ನ ಸಾಕ್ಷಿ ಇನ್ನೇನೇ ಬೇಕು ನಿನಗೆ? ಇನ್ನೇನು ಬೇಕು ಅಂತ? ಏನ್ರಿ ಇದು? ಏನು ನೀವು ಮಾತಾಡ್ತಾ ಇರೋದು, ಹೇಳ್ತಾ ಇರೋದು ನಿಜಾನಾ? ಹೌದು ರಂಜು, ನಿಜ. ನಾನು ಅಜ್ಜಿ ಹತ್ರ ಮಾತಾಡ್ತಿದ್ದೆ. ಇವ್ರು ಬಂದು ಯಾವಾಗಲೂ ಎಲ್ಲ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾರೆ, ವಿಡಿಯೋ ಆಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ. ಮತ್ತೆ ನಾನು ಮಾತಾಡಿರೋದಲ್ಲ ಇದು ಅಂತ ಹೇಳಿ ಆಮೇಲೆ ಉಲ್ಟಾ ಹೊಡೆದ್ರೆ ಏನು ಮಾಡ್ತೀಯ? ನನ್ನ ತಮ್ಮನ ನಂತರನೇ ವಯಸ್ಸೈತೆ, ನನ್ನ ತಮ್ಮನ ಹಂಗೇನೆ ಮಾತಾಡಿರೋದು. ನನ್ನ ತಮ್ಮನ ಹತ್ರ ಹೋಗ್ಬಿಟ್ಟು ಹಿಂಗೆಲ್ಲ ಮಾತಾಡಿ ತಗೊಂಬಂದಿದ್ದಾಳೆ ಇವಳು ಅಂತೇಳಿ ನನ್ನ ಮೇಲೆ ಏನಾದರೂ ಅಪರಾಧ ಮಾಡಿದ್ರೆ ಏನು ಮಾಡ್ತೀಯ? ನನ್ನ ಮೇಲೆ ಉಲ್ಟಾ ಹೊಡಿತೀರಾ ನೀವು. ಹೆಂಗೆ ಬೇಕಾದ್ರೂ ತಿರುಗಿ ಅಂತೀರ ಅಂಬೋದು ಗೊತ್ತೈತಿ. ಅದಕ್ಕೆ ಮತ್ತೆ ನಾನು ಆಡಿಯೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದು. ಆಡಿಯೋ ವಿಡಿಯೋ ಮಾಡ್ಕೊಂಡಿರೋದಕ್ಕೆ ನೀನು ಗಂಡನ ಬಂಡವಾಳ ನಿನಗೆಲ್ಲ ಗೊತ್ತಾಗ್ತಾ ಐತೆ. ಎಲ್ಲರಿಗೂ ಗೊತ್ತಾಗಲಿ. ಕಳ್ಳನ ಮಗ ಕಳ್ಳ. ಇಲ್ಲೋಡಜ್ಜಿ, ನಾನು ಹೇಳೋದು ನೀನು ಕೇಳಿಸ್ಕ, ಸರಿನಾ? ಕೊಡ್ತೀನಿ ನಿನಗೆ, ಎಲ್ಲದ್ರಾಗೂ ನಾನು ನೋಡ್ಕೊಂತೀನಿ. ಯಾವಾಗ ಹಣ್ಣು ಪಣ್ಣು ತಂದು ಕೊಡ್ತೀನಿ. ಆತನ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತೀನಿ. ಯಾರ ತಾಗೂ ವಿಷಯ ಹೇಳ್ಬೇಡ. ನನ್ನ ತಾಗೂ ನಿನ್ನ ಹತ್ರನೇ ಇರಲಿ. ನಾನು ಯಾರ ತಾಗೂ ನಮ್ಮ ಮನೆಯಾಗಲಿ ಯಾರ ತಾಗೂ ಹೇಳಿಲ್ಲ, ಸರಿನಾ? ನೀನು ನೋಡು, ತಿರ್ಗಿ ಏನಾನ ಅವ್ರು ಇನ್ನೊಂದ್ಸತಿ ಎಲ್ಗಾನ ಹೋಗ್ಯವ್ರೆ ಅಂದರೆ ತಿರ್ಗಾನು ಹೇಳು. ನಾನು ಬೇಕಾದರೆ ನಿನಗೆ 1/4% ಕೊಡ್ತೀನಿ. 50,000 ತಗೊಂಬಂದಿದ್ದೀನಿ ಅಂದರೆ ಒಂದು 15,000 ನಿನಗೆ ಕೊಡ್ತೀನಿ ಪಟ್ಟು. 5 ಲಕ್ಷ ಕತ್ಕೊಂಬಂದಿದ್ದೀನಿ ಅಂದರೆ 1 ಲಕ್ಷ ಕೊಡ್ತೀನಿ. 3/4% ನಾನು ಇಕ್ಕೊಂತೀನಿ, 1/4% ನಿನಗೆ ಕೊಡ್ತೀನಿ. ಸಾಕು. ನಿನಗೆ ಇನ್ಯಾರು ಇದ್ದಾರೆ? ನಿನ್ನ ಮಗ, ನಿನ್ನ ಸೊಸೆ, ಎಲ್ಲರೂ ಬಿಟ್ಟೋಗ್ಯವ್ರೆ, ಯಾರೂ ಇಲ್ಲ. ನೀನು ಉಂಡ್ಕೊಂಡು ತಿನ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ಕಲಿ, ಸರಿನಾ? 1/4% ಕೊಡ್ತೀನಿ. ಅವ್ರು ಎಲ್ಲಾನು ಹೋದಾಗ ಹೇಳ್ಬಿಡು ನನಗೆ, ಎಲ್ಲಾನು ಹೋಗ್ಯವ್ರೆ ಹಿಂಗೆ ಬಾ ಅಂತ ಹೇಳಿ. ನನಗೆ ಗೊತ್ತೈತೆ ದುಡ್ಡು ಎಲ್ಲೈತೆ ಅಂತೇಳಿ. ನನಗೂ ದುಡ್ಡಿಗೂ ಅಯ್ಯಸ್ಕಂತ ಇದ್ದಂಗೆ ಎಳ್ದಾಕ್ಬಿಡುತ್ತೆ. ಎಲ್ಲಿದ್ರೂ ನಾನು ಹುಡುಕ್ಬಿಡ್ತೀನಿ. ಅಪ್ಪನ ಹೋಗ್ತಾಗ ಬಂದ್ಬಿಟ್ಟೆ ಮತ್ತು ಅದಕ್ಕೇ ಹೇಳಂಗೆ ಮರಿಬೇಡ ಅಜ್ಜಿ. ಏನು ಬಂದಿತ್ತು ಇಲ್ಲಿ ಓಪಾರ್ಗೆ ಈ ದಿವಸ ಒಳ್ಳೆ ನನ್ನಿಸ್ಕೊಂಡು ಒಳ್ಳೆನಂದ್ರೆ ಒಳ್ಳೆ ಕುಚ್ಚೆ ಒಯ್ದ ಅಂತಿ. ಈಗ ಇಂತಾನೆ ಅಂತಿ. ನಮ್ಮ ಹುಡುಗರು ಅಂಥವೆಲ್ಲ ಯಾವತ್ತಂಥದ್ದು ಮಾಡೋದು ಕಲ್ತಿರ್ಲಿಲ್ಲಪ್ಪ. ಈ ನನ್ನ ಮುಂಡೆಯಿಂದಲೇ ಹಾಳಾಗೋಗಿದ್ದು ನನ್ನ ಮಗ. ಬಿಡು ಹೋಗ್ಲಿ. ಕೆಡ್ಸೇ ಭೂಮಿ ಸಾಕು. ಇವಾಗ ನಿನ್ನ ದುಡ್ಡು ತಾನೇ ಕೊಡ್ತೀನಿ, ಹೋಗು. ಇವಾಗ ನಮ್ಮ ಅಯ್ಯಪ್ಪಗೆ ಇನ್ನೊಂದೆಲ್ಲ ಬೈಬೇಡ ನೀನು. ಕಂಪ್ಲೇಂಟ್ ಕೊಡ್ತೀನಿ ನಾನು. ಕಂಪ್ಲೇಂಟ್ ಕೊಟ್ಟು ಸರಿಯಾ ನಿನ್ನ ಗಂಡನ್ನ ಬೆಂಡೆತ್ತಿಸ್ತೀನಿ. ಬೇಡ ಕಣಮ್ಮ ಪ್ರೀತಿ, ನಿನ್ನ ಕಾಲು ಹಿಡ್ಕೊಂತೀನಿ. ಬೇಡ ಕಣಮ್ಮ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡಬೇಡ. ಹೋಗೆ ತರೋಗೆ ದುಡ್ಡು ತಂದು ಕೊಡೋಗು. 5 ಲಕ್ಷ ದುಡ್ಡು ತಂದು ಕೊಟ್ಟರೆ ಸರಿ. ಮರ್ಯಾದೆ ಬೇಡವೆ ಒಂದು ಈಟ? ನಾನು ಯಾರು ಏನಂದಾರು ಇಲ್ಲೇ ಅಕ್ಕಪಕ್ಕದಾಗಿದ್ದ ಮೇಲೆ, ಒಂದೇ ಕೆರೆಗಿದ್ದ ಮೇಲೆ ಹಿಂಗೆಲ್ಲ ಮಾಡಿರೆ ಹೆಂಗೆ? ನಾವೆಲ್ಲ ಒಂದೇ ಏರಿದಾರಾಗಿ ಹಿಂಗೆ ಮಾಡೋದು ಸರಿನಿ? ನಾಳೆ ಹೊತ್ನಾಗ ಏನೋ ಸಿಗೆ ಬಿದ್ದರೆ ಅವ್ನು ಏನು ಮಾಡ್ತಾರೆ, ಅವರು ಗಂಡುಗಳಿಗೆ ಗೊತ್ತಾದ್ರೆ ಏನು ಮಾಡ್ತಾರೆ ಎಂಬುದೊಂದು ಸ್ವಲ್ಪ ಅರಿವಿಲ್ವಲ್ಲೋ ನಿನಗೆ? ಅಲ್ಲ, ಒಳ್ಳೆ ನೆನೆಸ್ಕೊಂಡು ಆ ಕಲರ್ ಹಾಕಿ ಸಹಿಸ್ತೀನ ಇಂಥದ್ದು ಮಾಡ್ತಾ ಇದೀಯ. ಅಯ್ಯೋ ದೇವ್ರಿ. ಎಂದು ಯಾವತ್ತು ಇಂಥದ್ದೆಲ್ಲ ನೋಡಿರ್ಲಿಲ್ಲಪ್ಪ. ಇವತ್ತು ಯಾಕೆ ಹಿಂಗೆ ಮಾಡ್ತಾ ಇದೀಯ? ದುಡ್ಡು ಅಂತಾಳೆ ಇವಳು. ದುಡ್ಡು ಅಂತ ಹಿಂಸೆ ಕೊಡ್ತಾಳೆ ಇವಳು. ದುಡ್ಡು ಅಂತ ಸಾಯೋದಕ್ಕೆ ಮತ್ತೆ ಅವನು ಅಂತ ದಾರಿ ಹಿಡ್ದಿರೋದು. ಮನೆಯಾಗೆ ಹೆಂಗಸ್ರು ಹೆಂಗೆ ಆಡ್ತಾರ ಆಗ ಹಂಗೆ ಅವಳು. ನೀನು ದುಡ್ದಿಲ್ಲ, ನಿನ್ನ ತಮ್ಮ ದುಡ್ದವನೇ, ನೀನು ದುಡ್ದಿಲ್ಲ ಅಂತ ಹೇಳಿ ಹೆಂಗೆ ಆಡ್ತಾಳೆ ಒಳ್ಳೆ. ಅದಕ್ಕೇನೆ ಹಂಗಾಗಿರೋದು. ಅದೇ ಮತ್ತೆ ಬೇರೆ ಯಾರನ್ನ ಮಾಡಬೇಕಾಗಿತ್ತು ಯೋಸ್ ಮಾತಾಡೋಳ. ರಂಕ್ಲಿ ಈಗ ಮಾತಾಡಲ್ಲ. ಈಗ ಮತ್ತೆ ಮಾತಾಡೋಕ್ಕೆ ನಿನಗೆ ಈಗ ಮಾತು ಗೊತ್ತಿಲ್ಲ. ಸರಿ ಆಯಿತು ಬಿಡ್ರೆ ಮತ್ತೆ ಕೊಡ್ತೀವಿ. ಯಾಕೆ ಇವಾಗ ತಗೊಂಡು ಹೋಗಿರ ನಿಮ್ಮ ದುಡ್ಡು ನೀವು? ಯಾಕೆ ಬಿಡು ಕೆಡ್ಸ್ತಾಯಿ? ಕೆರೆಗಳೆಲ್ಲ ನಿಂತ್ಕೊಂಡು ನೋಡಂಗೆ ನನಗೆ ಗಲಾಟೆ ಮಾಡಿ ಅದನ್ನೆಲ್ಲ ಹಾಕಿ ತೋರಿಸಿ. ನೀನು ನಂಬ್ತಿದ್ದ ಮತ್ತೆ? ನಂಬ್ತಿರ್ಲಿಲ್ಲ ನನ್ನ ಗಂಡ ಅಂತಾನಲ್ಲ ಅಂದೆ ಮತ್ತೆ. ಸುಮ್ಮನೆ ಯಾಕೆ ರಂಜು, ಹೋಗ ಅವ್ರು ದುಡ್ಡು ತಗೊಂಬಂದು ಕೊಡೋಗು. ಸುಮ್ಮನೆ ಯಾಕೆ ಅವ್ರತಾಗ ಇವಾಗ ಸುಮ್ಮನೆ ಜಗಳ ಮಾಡ್ಕೊಂಬೋದ್ರಿಂದ ಯಾವುದೂ ಆಗಲ್ಲ. ಸುಮ್ಮನೆ ದುಡ್ಡು ತಗೊಂಬಂದು ಕೊಡೋಗು. ಅದನ್ನ 5 ಲಕ್ಷ ತಗೊಂಬಂದು ಕೊಡು. 5 ಲಕ್ಷ ಎಲ್ಲೈತಿ? ಅಲ್ಲೇ ಒಂದು 10,000 ಯಾತ್ಕ ಖರ್ಚು ಆಗೈತೆ. ಒಂದು 20,000 ಅಲ್ಲೇ ನೀವು ಈಗ ಇಸ್ಕೊಂಡು ಹೋದ್ರಿ. ಇನ್ನು ಕಮ್ಮಿ ಐತಂದ್ರೆ ಒಂದು 30,000 ಕಮ್ಮಿ ಆಗೈತಿ. ಅದನ್ನೇ ಕೊಡೋಗಿ ಯಾಕ? ಏನು ಮಾಡ್ತೀಯ? ಈಗ ಯಾರೂ ಸಿಕ್ಕಿರೋದು ಕೊಡಲ್ಲ. ಯಾರಿಗೆ ಆಗಲಿ ಸಿಕ್ಕಿರೋದಾಗ ಕೊಡಲ್ಲ ಕಣಮ್ಮ. ಅವ್ರು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರೆ. ಸಿಕ್ಕಿರೋದು ಯಾರು ಕೊಡ್ತಾರೆ? ಎಷ್ಟಾಯ್ತು ಅಷ್ಟು ಕೊಡೋಕೆ ಸುಮ್ಮನೆ. ಸಿಕ್ಕಿರೋದಲ್ಲ ಕಣೆ, ಅದು ಕಳ್ತನ ಮಾಡಿರೋದು ನಿಮ್ಮ ಮಾಮೆ. ಕಳ್ತನ ಮಾಡಿರೋದು ಸಿಕ್ಕಿರೋದು ಅಂತ ಹೇಳ್ತಾಳೆ. ಸಿಕ್ಕಿರೋದು. ಆಯ್ತಮ್ಮ ತಾಯಿ, ಇವಾಗ ಕೊಡ್ತೀನಿ. ನಿನ್ನ ದುಡ್ಡು ನಿನಗೆ ಕೊಡ್ತೀನಿ. ಕೊಡ್ಲೇನಪ್ಪ, ನೀನು ಉಳ್ದಿರೋದ ಕೊಡ್ತೀವಿ. ಇನ್ನು 30,000 ತಗೊಂಬಂದು ಕೊಡ್ತೀವಿ ನಾವು ಯಾವಾಗನ. ಇವಾಗ ಸದ್ಯಕ್ಕೆ ನಮ್ಮ ತಗಿಲ್ಲ, ಕೊಡ್ತೀವಿ. ತಗೊಂಡೋಗಿ ತಾಯಿ, ತಗೊಂಡೋಗು. ಅಷ್ಟು ತರೋಗೆ ತಂದು ಮಾತಾಡಿ ತರೋಗಿ ಫಸ್ಟು.
ಒಂದಿಟ್ಟು ನೆರೆ ಮರಿಗೆ ಹಂಚ್ಕೋಬೇಕು, ಗೊತ್ತಾದ್ರೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅಂತ ಲೆಕ್ಕ ಹಾಕ್ಯಬೇಕು ಕಣೋ. ಇಂಥವು ಮಾಡಬಾರ್ದು. ಈಸ್ ದಿನ ಒಳ್ಳೇನು ಇಬ್ಬರು ಒಳ್ಳೆಯರಪ್ಪ ಅಂತಿದ್ರು. ಇವಾಗ ನೋಡಿದ್ರೆ ನೀನು ಯಾಕೋ ಇಷ್ಟೊಂದು ಕೆಟ್ಟ ಮೆಟ್ಟು ಹಿಡ್ದಿರ್ದೀಯಾ? ಹಾಂ, ಒಳ್ಳೆಯರಾಗಿರ್ಬೇಕು ಪಾಪ. ಇಂಥ ಬದುಕೆಲ್ಲ ಮಾಡಿ ಯಾಕೆ ಮರ್ಯಾದೆ ತೆಗೆಸ್ಕೊಂತೀರ? ಅವರು ಪಾಪ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಏಟು ನೊಂದ್ಕೊಂತಾರೆ. ಅದು ಇಲ್ಲೋಡು, ಕಳ್ತನ ಮಾಡಿದ್ದು, ಅವ್ರಿಗೆ ಮೋಸ ಮಾಡಿದ್ದು ಅದೇನು ಯಾವತ್ತೂ ನಿನಗೇನೇನು ದಕ್ಕಲ್ಲ ಕಣೋ. ನೀನು ದುಡ್ದಿರೋದು ನಿನಗೆ ಅಷ್ಟೇ ಕೊಡೋದು. ದೇವ್ರು ಯಾರಿಗೆ ಆಗಲಿ ಕಷ್ಟಪಡ್ದಲ್ಲ ಒಂದು ರೂಪಾಯಿ ಯಾರಿಗೂ ಕೊಡಲ್ಲ. ಅಷ್ಟು ಸುಲಭವಾಗಿ ದೇವರು ಕೊಡೋದಿಲ್ಲ ಕಣೋ. ನೀನು ತಿಳ್ಕೊಂಡಿದ್ದೀಯ ಕಳ್ತನ ಮಾಡಿ ಬದುಕ್ಬೋದು ಅಂತ, ಅದೆಲ್ಲ ಸುಳ್ಳು. ಆ ಕ್ಷಣಕ್ಕೆ ಮಾತ್ರ ನೀನು ಖುಷಿಯಾಗಿರ್ಬೋದು, ದುಡ್ಡು ಸಿಕ್ತು ಅಂತ ಹೇಳಿ ಅವಾಗ ಮಾತ್ರ ನೀನು ಖುಷಿಯಾಗಿರ್ಬೋದು. ಆದರೆ ನಿನಗೆ ಇವಾಗ ಗೊತ್ತಾಗೈತೆ ಒಂದಲ್ಲ ಒಂದಿನ ನನ್ನ ಬಂಡವಾಳ ಬಯಲಾಯಿತು ಅಂತ ಹೇಳಿ. ನಾನು ಹಂಗೆ ಅಂದ್ಕೊಂಡಿದ್ದೆ, ಆದರೆ ಇಂಥ ಕಚಡ ಬುದ್ಧಿ ಐತೆ ಅಂತ ಗೊತ್ತಿರಲಿಲ್ಲ. ಅಲ್ಲ, ಒಂದು ಸತಿ ಬಂದಿದ್ದಲ್ದಲೇ ಇನ್ನೊಂದು ಸತಿ ಕದಿತೀನಿ ಹೇಳಜ್ಜಿ ಅಂತ ಹೇಳ್ಬೇಕಂದ್ರೆ ನಾನು ಎಷ್ಟರ ಮಟ್ಟಿಗೆ ಇರಬೇಡ. ತತ್ತಾರೆ ನನ್ನ ದುಡ್ಡ ಕಣಮ್ಮ, ಕೇಳ್ಕೊಂತ ಇದ್ದೀನಿ ಪ್ರೀತಿ, ನಿನ್ನ ಕಾಲು ಹಿಡ್ಕೊಂತೀನಿ. ನಮ್ಮ ಹುಡುಗಿಗೆ ಮಾತ್ರನ ಒಳಕ್ಕೆ ಹಾಕಿಸ್ಬೇಡ ಕಣಮ್ಮ. ಇದೊಂದು ಸತಿ ಕ್ಷಮಿಸಮ್ಮ, ಇನ್ನೊಂದು ಸತಿ ಹಂಗಾಗ್ದಂಗೆ ನಾನು ನೋಡ್ಕೊಂತೀನಿ. ನಾನೆಲ್ಲ ಅವನಿಗೆ ಬುದ್ಧಿವಾದ ಹೇಳ್ತೀನಿ ಕಣಮ್ಮ. ಪ್ರೀತಿ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ ಕಣಮ್ಮ. ನಾನು ಏನು ಮಾಡ್ತೀನಿ ಎಂಬುದು ಗೊತ್ತಿಲ್ಲ ಇನ್ನೂ. ನನ್ನ ದುಡ್ಡು ನನ್ನ ಕೈ ಸಿಕ್ತಲ್ಲ ಅಷ್ಟೇ ಸಾಕು. ನಾನು ಇನ್ನೂ ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ. ಏನು ಮಾಡ್ತೀನಿ ಅಂತ ಹೇಳಲ್ಲ. ನಾನಂತೂ ಬಿಡೋದಿಲ್ಲ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಲ್ಲ ಬಿಡು, ಇದೊಂದೇ ಸತಿ ಏನು ಕಂಪ್ಲೇಂಟ್ ಏನು ಕೊಡೋಕೆ ಹೋಗಬೇಡ. ಏನು ಇದೊಂದು ಸತಿ ಹಂಗಾಗಿರೋದು, ಇನ್ನೊಂದು ಸತಿ ಅಂತ ಮಾಡಲ್ಲ. ಹೇಳ್ತೀನಿ ನಮ್ಮ ಅಯ್ಯಪ್ಪಗಂತ ಮಾಡಬೇಡ ಅಂತ. ಈಗ ಬಿಟ್ಟರೆ ಇನ್ನೊಂದು ಕೆಲಸ ಮಾಡ್ತಾನೆ ಕಣೆ. ಬಿಡು, ಅವ್ರು ಏನು ಮಾಡಲ್ಲ ಅಂತ ಹೇಳಿ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ರೆ ಯಾವುದೂ ಇರ್ತಿರ್ಲಿಲ್ಲಪ್ಪ. ಏನೋ ನಾನು ಆ ಲಕ್ಕಂಟಿ ಮಕ್ಕ ನೋಡ್ತಾ ಇದ್ದೀನಿ. ಆಂಟಿ ಒಳ್ಳೇದು ಪಾಪ, ವಯಸ್ಸೋದ್ಮೇಲೆ ಅವ್ರಿಗೊಂದು ಚಿಂತೆ ಯಾಕೆ ಅಂತೇಳಿ ಆ ಆಂಟಿ ಮಕ್ಕ ನೋಡ್ತೀನಿ. ನೋಡೋಣ ಇನ್ನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಿಡು ಪ್ರೀತಿ, ಬೇಡ ಪ್ರೀತಿ, ಪ್ಲೀಸ್ ಆ ರೀತಿ ಎಲ್ಲ ಮಾಡಬೇಡ ಪ್ಲೀಸ್ ಪ್ರೀತಿ, ಪ್ಲೀಸ್. ಅಲ್ಲ, ಒಂದೀಟ ನಂಗೆ ಗೊತ್ತಾಗಲ್ವಿ ನಿನಗೆ? ಇನ್ನಂತಾಗ ಏನೋ ಹೇಳ್ದೆ. ಇವಾಗ ನೋಡು, ಅವಳು ಹೆಂಗ್ಸಿಗೆ ಬೆಳೆಸಿ ನೀನಾಗಿ ನೀನು ಬಾಯಿ ಬಿಟ್ಟಿದೆಯಲ್ಲ ಒಜ್ಜಿತಾಗಿ. ಅವಳೆಲ್ಲ ಸುಮ್ಮನೆ ಹಂಗೆ ಅಂದವಳ ಅಜ್ಜಿ. ಸುಮ್ಮನೆ ಹಂಗೆ ಅಂದವಳೆ ಆ ಒಜ್ಜಿ ಗಿತ್ತಾಗಿ ಅವಳಿ ಬಾಯಿ ಬಿಡಿಸಿರೋದು. ಅಲ್ಲ, ನೀನು ಕಕ್ಕನ ಮಗ ಅದನ್ನ ಬುದ್ಧಿ ಬೇಡ ನಿನಗೆ. ಯಾವತ್ತು ತೊಂದಂತ ಅವಳೆ ತೊಂದಿರೋದಕ್ಕೆ ಆ ಒಜ್ಜಿ ನೋಡ್ಯಾಳ ಕೇಳೆ ಅವಳೆ. ಅವನಂತದ್ದು ಮಾಡೋದು ಯಾಕೆ ಬೇಕಾಗಿತ್ತು ಅಂತ. ಅವ್ರೇನು ಹಂಗೆ ಜೋರು ಮಾಡಕ್ಕೆ ಬರ್ತಾರೆ. ಏಟೋ ನಡೀತೈತೆ ನಮ್ಮದು ಅಂತ. ನಿಮಗೆ ಯಾರನ್ನ 100 ರೂಪಾಯಿ ದುಡ್ಡು ಬರೋತಿದ್ರೆ ನೀವು ಹೆಂಗೆ ಆಡ್ತೀರಿ ಮತ್ತೆ? ನೀವು ನೋಡು ಹೆಂಗೆ ಮಾತಾಡ್ತೀರ. ಅವ್ರದ್ದು ಮತ್ತೆ 5 ಲಕ್ಷ ದುಡ್ಡು ಕಳ್ಕೊಂಡಿರೋರು ಸುಮ್ಮನೆ ಇರ್ತಾರೆ. ಎಂಥರ್ಗೂ ಬೇಜಾರಾಗುತ್ತೆ. ನಡಿಯ ಯಾಕೆ ನನ್ನ ಮಾತಾ ನೋಡೋಕೆ ನನಗೆ ಅಸಹ್ಯ ಆಗ್ತಾಯಿತ್ತು. ಏನು ಮಾಡೋಣ ರಂಜು, ನೀನು ದುಡ್ಡು ಅಂತ ಹಿಂಸೆ ಮಾಡ್ತಿದ್ದಲ್ಲ, ಅದಕ್ಕೇ ನೀನು ಬೈತಿದ್ದಲ್ಲ ನಿನ್ನ ತಮ್ಮ ಹೆಂಗೆ ಕುಡಿಕೊಂಡವನೇ ನೀನು ಕುಡಿಕೊಂಡಿಲ್ಲ ಅಂತ. ಅದಕ್ಕೆ ನಾನು ಹಂಗೆ ಮಾಡಿದೆ ರಂಜು. ಏನೇಂದ್ರೂ ನೀನು ಒಳ್ಳೆನಲ್ಲ ಹೇಳಪ್ಪ. ಅಲ್ಲ, ಒಂದು ಮಾತಾದರೂ ಹೇಳ್ದಾನಂತ ಹಿಂಗೆ ತಂದಿದ್ದೀನಿ ಅದು ದುಡ್ಡು ಅಂತೇಳಿ ನಾನು ಹಿಂಗೋ ಹಿಂಗೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಿದ್ದೆ. ಹೆಂಗೆ ಹುಷಾರಾಗಿರು, ಹೆಂಗೆ ಬೇಕಾದ್ರೂ ಬರ್ತಾರೆ ಬಾಯಿ ಬಿಡ್ಸಾಕೆ ಅಂತ ಹೇಳಿ. ಅಲ್ಲ, ಬುದ್ಧಿ ಇಲ್ದ ನನ್ನ ದುಡ್ಡು ನಾನು ಇಕ್ಕೊಂಡಿದ್ದೆ ಅಂತ ಹೇಳಿ ಸುಳ್ಳು ಹೇಳ್ದಲ್ಲ, ಗೊತ್ತಾಗಲ್ವಿ ನಿನಗೆ? ಹೋಗು. ಏನು ಮಾಡೋಣ ಬಾ. ನಾನು ಅಂಥ ಕೆಲಸ ಮಾಡಿದ್ದೀನಿ ಅಂಥ ಸಮಯದಾಗ ಏನೋ ಗೊತ್ತಾಗೋದಿಲ್ಲ. ಏನು ಬಿಡು, ಗೊತ್ತಾಗೋದಿಲ್ಲ ಅಂತ ಅನ್ಕೊಂತೀವಿ. ಅದು ಯಾವ ರೂಪದಾಗ ಗೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೂ ಅನುಭವ ಆಗೈತಿದು. ಬೈ, ಏನು ಮಾಡೋಣ, ಯಾಕೆ ಬೇಜಾರಾಗ್ತೀವಿ? ಅವಳು ಏನೇನು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ, ಏನೂ ಇಲ್ಲ. ಯಾಕೆ ಅದಕ್ಕೆ ಮಕ್ಕ ಹೋಗ್ಬೇಡ. ಅವಳು ದುಡ್ಡು ಕಟ್ಟು ಕಳಿಸಿವಿ ಭೂಮಿ ದುಡ್ಡು. ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ನಮ್ಮ ಅತ್ತೆ ಹೇಳಿದ್ಕೆ ಸುಮ್ಮನೆ ಆಗ್ತಾಳೇನ. ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಿದ್ಲು. ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.